ನ್ಯಾಯ ನೀತಿಗೆ ಇಷ್ಟೇ ಬೆಲೆ. ಯಾಕಂದರೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ನಾವು ಮುಂದೆ ಬರೋದು. ಇಲ್ಲಿ BJP ಕಾಂಗ್ರೆಸ್ ಅಂತ ಬರುವುದಿಲ್ಲ, ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು. ನೀವೊಬ್ಬ ಡಾಕ್ಟರ್ ಆಗಿ ನೀವು ಯಾಕೆ ಇದರಲ್ಲಿ ತಲೆ ಹಾಕ್ತೀರಿ? ನಾನು ಹೇಳೋದು ಇಷ್ಟೇ, ನಾವು ಎಲ್ಲರೂ ಈ ಥರ ಸುಮ್ಮನೆ ಕೂತಿರುವುದರಿಂದಲೇ ಇಂತಹ ಕೊಲೆಗಳು ನಡೆಯುತ್ತೆ. ಇಂತಹ ಕೊಲೆಗಳಿಂದಾಗಿ ಇನ್ನು ಮುಂದೆ ಯಾರೂ ಪ್ರಶ್ನೆಯನ್ನು ಮಾಡೋದಿಲ್ಲ. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಪ್ರತಿ ಸರಿ ನಾವು ಹೇಳ್ತೇವೆ ಮುಂದಿನ ಸರಿ ನ್ಯಾಯ ಸಿಗುತ್ತೆ. ಇದು ಬೆಳೆದು ಬಂದ ಹಾದಿ ನಾನು ನೋಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂದರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಒಂದು ಸರಿ. BL ಸಂತೋಷ್ ಮತ್ತು ಅವರ ನಡುವೆ ನಡೆದ ಒಂದು ಟ್ವೀಟ್ ವಾಗ್ವಾದ. ಆ ಸಂದರ್ಭದಲ್ಲಿ ನೀವು ಹಿಂದೂಗಳಿಗಾಗಿ ಇದು ಮಾಡುವವರು ವಿನಾಯಕ್ ಬಾಳಿಗನ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಾರೆ. ಸೊ ಇದು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ, ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಸೊ ಇಲ್ಲಿ ಇಷ್ಟೊಂದು ಬಲಿಷ್ಠವಾದ ಜನರು ಅಂದರೆ ಆ್ಯಕ್ಚುಲಿ ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ, ನಮ್ಮ ಮಹಾತ್ಮ ಗಾಂಧಿ ಕೊಲೆಯಿಂದ ಹಿಡಿದು ಎಲ್ಲ ಈ ನಮ್ಮ ಸಾರ್ವಜನಿಕ ಇದರಲ್ಲಾದ ಕೊಲೆಗಳು ಎಲ್ಲ ಇದು ಲೇಟಾಗೇ ಆಗಿದೆ. ಜಡ್ಜ್ಮೆಂಟ್ ಬರೋದು ಬಂದರೂ ಅದರಲ್ಲಿ ಸುಮಾರು ಇದು ಬರೋದು ಎಲ್ಲವೂ ಇದೆ. ಆದರೆ 10 ವರ್ಷಗಳ ಕಾಲ ಸತತವಾಗಿ ಒಂದು ನಾಗರಿಕ ಸಮಾಜ ಇದನ್ನು ಕೇಳಿಕೊಂಡು ಸುಮ್ಮನಿದೆಯಲ್ಲ. ಮತ್ತು ನಾನು ಹೋದ್ಸರಿ ಕೂಡ ಇದನ್ನೇ ಹೇಳಿದ್ದೆ. ಈಗ ನಾವು ವಿನಾಯಕ್ ಬಾಳಿಗನನ್ನು ರೈಟು ಲೆಫ್ಟು ನೋಡೋದಲ್ಲ, ಒಂದೇನೆಂದರೆ ಸತ್ಯ ಧರ್ಮ ನ್ಯಾಯಕ್ಕಾಗಿ ಹೋರಾಡಿದಂಥ ವ್ಯಕ್ತಿ. ಇದು ಪಬ್ಲಿಕ್ ಡೊಮೈನಲ್ಲೇ ಸಾಕಷ್ಟು ವಿಷಯ ಇದೆ. ಈಗ ಅವರು ಬ್ಲ್ಯಾಕ್ ಮೈಲರು, ಅವರು ಹಾಗೆ ಹೀಗೆ ಅಂತ ಹೇಳಿದವರು ಇವರು ದೊಡ್ಡ ಕಳ್ಳಕಾಕರು, ಇವರು ಮಾನ ಮರ್ಯಾದೆ ಇಲ್ಲದ ಜನರು. ಅವರು ಸಾರ್ವಜನಿಕ ಸಮಾಜದಲ್ಲಿ ತಲೆ ಎತ್ತಿ ನಡಿಲಿಕ್ಕೆ ಆ್ಯಕ್ಚುಲಿ ಯೋಗ್ಯತೆಯೇ ಇಲ್ಲದವರು. ಅವರನ್ನು ನಾವು ಕಲ್ಲು ಹೊಡೆದು ಇದು ಮಾಡಬೇಕಾಗಿತ್ತು. ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿದ್ದೇವೆ ನಾವು ಅಂದರೆ, ನಾವು ತಲೆ ಮರೆಸ್ಕೋಬೇಕು. ಅಥವಾ ನಮ್ಮ ಮನೆಗಳಿಗೆ ಫೋನ್ ಬರುತ್ತೆ, ನೀವು ಯಾಕೆ ಇದು ಮಾಡ್ತೀರಿ? ನಾನು ಹಿಂದೆ ಕೂಡ ಹೇಳಿದ್ದೇನೆ, ನೀವೊಬ್ಬ ಡಾಕ್ಟರ್ ಆಗಿ ನೀವು ಯಾಕೆ ಇದರಲ್ಲಿ ತಲೆ ಹಾಕ್ತೀರಿ? ನಾನು ಹೇಳೋದು ಇಷ್ಟೇ, ನಾವು ಎಲ್ಲರೂ ಈ ಥರ ಸುಮ್ಮನೆ ಕೂತಿರುವುದರಿಂದಲೇ ಇಂತಹ ಕೊಲೆಗಳು ನಡೆಯುತ್ತೆ. ಇಂತಹ ಕೊಲೆಗಳಿಂದಾಗಿ ಇನ್ನು ಮುಂದೆ ಯಾರೂ ಪ್ರಶ್ನೆಯನ್ನು ಮಾಡೋದಿಲ್ಲ. ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಇವತ್ತು ಈ RTI ಕಾರ್ಯಕರ್ತ, ದೇವರ ಭಕ್ತ, ಇಂತಹ ಒಬ್ಬ ವ್ಯಕ್ತಿ ಅವನು ಕೇವಲ ಮಾತಾಡ್ತಾನೆ ಅಂತ ಹೇಳಿ ಅವನನ್ನು ಕಂಪ್ಲೀಟಾಗಿ ಇದು ಮಾಡಿದಾಗ ಇಲ್ಲಿ BJP ಕಾಂಗ್ರೆಸ್ ಅಂತ ಬರುವುದಿಲ್ಲ, ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು. ಆ ವಿರೋಧ ಬಹುಶಃ ನಾವು ಕೆಲವಷ್ಟೇ ಮಂದಿ, ಬಹುಶಃ ಈ ಸರಿ ಒಂದು 100 ಜನ ಹೆಚ್ಚು ಬಂದಿರ್ಬೋದು ಅಷ್ಟೇ. ಆದರೆ ನಾನು ಹೇಳೋದು, ನಮ್ಮ ಸಮಾಜದಲ್ಲಿ ನ್ಯಾಯ ನೀತಿಗೆ ಇಷ್ಟೇ ಬೆಲೆ. ಯಾಕಂದರೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ನಾವು ಮುಂದೆ ಬರೋದು. ಬಟ್ ಇಷ್ಟೆಲ್ಲದರ ನಡುವೆ ಇವತ್ತು ಒಂದು ಆಶಾದಾಯಕ ಇದೇನೆಂದರೆ, ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಬಹುಶಃ ಫಸ್ಟ್ ಟೈಮ್ ನನಗೆ ನೆನಪಿರುವ ಹಾಗೆ ನಮ್ಮ ಸ್ಟೇಟ್ ಲೆವೆಲ್ನ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇವತ್ತು ಇಲ್ಲಿದ್ದಾರೆ, BK ಹರಿಪ್ರಸಾದ್ ಅವರು. ಅವರು ಬಂದು ಸುಮ್ಮನೆ ಹೋಗೋದು ಆಗಬಾರ್ದು, ನಾನು ನೇರವಾಗಿ ಹೇಳ್ತೇನೆ. ಯಾಕಂದರೆ ಇದನ್ನು ಸ್ಪಷ್ಟವಾಗಿ ನಾನು ರಿಕ್ವೆಸ್ಟ್ ಮಾಡುವುದೇನೆಂದರೆ, ಇದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾದ್ರೆ ಸರ್ಕಾರದಿಂದ ಏನು ಕಡೆ ಪಕ್ಷ ವಿನಾಯಕ್ ಬಾಳಿಗ ಅವರ ಕುಟುಂಬಕ್ಕೆ ಎಲ್ಲೆಲ್ಲಿ ನೀವು ಎಲ್ಲ ಇದು ಏನು ಕಾಂಪಿಟೇಷನ್ನಲ್ಲಿ BJP ಅವರು ಕಾಂಗ್ರೆಸ್ನವರು ಪರಿಹಾರ ಘೋಷಣೆ ಮಾಡ್ತಾರೆ, ವಿನಾಯಕ್ ಬಾಳಿಗರ ಮನೆಗೆ ಯಾಕೆ ಘೋಷಣೆ ಮಾಡಿಲ್ಲ ನೀವು ಇಷ್ಟರವರೆಗೆ? ಇದನ್ನಾದರೂ ಮಾಡಿ ಫಸ್ಟು. ಇದರ ಜೊತೆಗೆ ಈ ಏನು ಒಂದು ಈ ಕೊಲೆ ನಡೆದಿದೆ, ಇದರಲ್ಲಿ ಪ್ರಾಸಿಕ್ಯೂಷನ್ನಿಂದ ಡಿಲೇಗೆ ಏನೆಲ್ಲ ಕಾರಣಗಳಾಗ್ತಾ ಇದೆ, ಇದನ್ನು ಖಂಡಿತವಾಗಿಯೂ ನಾವು ನೋಡಿ ಅದನ್ನು ಬೇಗ ಒಂದು ತಾರ್ಕಿಕ ಇದಕ್ಕೆ ತರಬೇಕು ಅನ್ನೋದನ್ನು, ಅದನ್ನು ಬಹುಶಃ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದರೆ ಹಾಗೇ ಆಗುತ್ತೆ. ಬಹುಶಃ ಕರ್ನಾಟಕ ಸರ್ಕಾರದ ಒಬ್ಬ ಹೆಸರಾಂತ ಸ್ಪೋಕ್ಸ್ಮನ್, ಪಬ್ಲಿಕ್ಲಿ ವೆಲ್ ನೋನ್ ಸ್ಪೋಕ್ಸ್ಮನ್ ಇವರು ಹರಿಪ್ರಸಾದ್ ಅವರು ಖಂಡಿತವಾಗಿ ಇದನ್ನು ಕೈಗೆತ್ತಿಕೊಂಡು ಇದರ ಒಂದು ಇದನ್ನು ನಮ್ಮನ್ನು ಮುಂದಿನ ವರ್ಷ ಈ ಸಭೆ ನಡೆಯದ ಹಾಗೆ ಮಾಡ್ತಾರೆ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡಿದ್ದೇನೆ, ಹೋಪನ್ನು ಇಟ್ಕೊಂಡಿದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.